ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಜಂಗಿ ಕುಸ್ತಿ ಇನ್ನೇನು ಮುಗಿಯುವಂತ ಹಂತಕ್ಕೆ ಬಂದಿರೋದು. ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ. ನೋಡಿ, ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಂಗಿ ಕುಸ್ತಿ ಬಂದು ನಿಂತ್ಕೊಂಡಿದೆ. ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ. ಯತ್ನಾಳ್ ಬಣದ ಪ್ರಮುಖ ನಾಯಕ ಕುಮಾರ್ ಬಂಗಾರಪ್ಪ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ಬಿಎಲ್ ಸಂತೋಷ್ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ವಿಜೇಂದ್ರ ಅವರನ್ನ ಬದಲಾಯಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ರೆಬಲ್ಸ್ ಟೀಮ್. ಒಂದು ಕಡೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಅಜೆಂಡಾ ಒಂದೇ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು, ಬೇರೆಯವರನ್ನ ಮಾಡಿ, ಅದು ನಮ್ಮ ಬಣದಲ್ಲೇ ಯಾರಾದರೂ ಇರಬಹುದು ಅಥವಾ ಬಿಜೆಪಿಯಲ್ಲಿ ಯಾರಾದರೂ ಇರಬಹುದು. ಈಗ ಕುಮಾರ್ ಬಂಗಾರಪ್ಪ ಅವರು ನೋಡಿ, ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಭೇಟಿ ಇದೆಯಲ್ಲ, ಇದು ಬಹಳಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇರೋದು. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಹೈಡ್ರಾಮಗಳಾಗ್ತಾ ಇದೆ, ಬಹಿರಂಗ ಹೇಳಿಕೆಗಳು, ಆರೋಪಗಳು, ಕೌಂಟರ್ಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದು ಒಂದೇ, ಅವರು ಹೇಳ್ತಾ ಇರೋದು ಒಂದೇ ಹಠ, ವಿಜೇಂದ್ರ ಅವರು ಕೆಳಗಿಳಿಬೇಕು, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಿರ್ಧಾರವನ್ನ ಬದಲಾಯಿಸುವಂತಹ ಪ್ರಶ್ನೆಯೇ ಇಲ್ಲ, ಹೈಕಮಾಂಡ್ ಬಳಿಯೂ ಕೂಡ ನಾವು ಇದನ್ನೇ ಹೇಳ್ತೀವಿ, ಅದರ ಜೊತೆಗೆ ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ ನಾನು ಅಂತಲೂ ಕೂಡ ಹೇಳಿದ್ರು. ವಿಜೇಂದ್ರ ಅವರ ಕರ್ಮಕಾಂಡವನ್ನ ನಾನು ಹೈಕಮಾಂಡ್ ನಾಯಕರ ಮುಂದೆ ಹೇಳ್ತೀನಿ. ಹಾಗಾಗಿ ನಿಷ್ಠಾವಂತ ನಾಯಕರು ಬೇಕಾ, ಯಾರು ಬೇಕು, ಹೈಕಮಾಂಡ್ ನಾಯಕರೇ ಡಿಸೈಡ್ ಮಾಡಲಿ, ನಾವು ಇಟ್ಟಂತಹ ಹೆಜ್ಜೆಯನ್ನ ಹಿಂದಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ಅವರ ಟೀಮ್ ಅವರು. ಅದರಲ್ಲಿ ದೆಹಲಿಯ ಬಿಎಲ್ ಸಂತೋಷ್ ಅವರ ನಿವಾಸದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿರೋದು ಈ ಸಂದರ್ಭದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ.